ಮಕ್ಕಳ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಾವಣಗೆರೆ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘ ಹಾಗೂ ದಾವಣಗೆರೆ ಜಿಲ್ಲಾ ಸಂಚಾರಿ ಪೊಲೀಸ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯ ಬಕ್ಕೇಶ್ವರ ಕಲ್ಯಾಣ ಮಂಟಪದ ಪಕ್ಕದ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ವಾಹನದಿಂದ ಸುರಕ್ಷಿತವಾಗಿ ಇಳಿಯುವ ವಿಧಾನ ಹಾಗೂ ರಸ್ತೆ ದಾಟುವಾಗ ಪಾಲಿಸಬೇಕಾದ ನಿಯಮಗಳ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಶಾಲಾ ಆಟೋ ಹಾಗೂ ವ್ಯಾನ್ ಚಾಲಕರಿಗೂ ಸಂಚಾರ ನಿಯಮಗಳು ಮತ್ತು ಸುರಕ್ಷಿತ ಚಾಲನೆ ಕುರಿತು ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಮರ್ಥ ಶಾಮನೂರು, ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ರಸ್ತೆ ದಾಟುವಾಗ ಹಾಗೂ ಶಾಲಾ ವಾಹನದಿಂದ ಇಳಿಯುವಾಗ ಅವಸರ ಮಾಡಿ ಅಪಘಾತಗಳಿಗೆ ಬಲಿಯಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶಾಲೆ ಮತ್ತು ಕಾಲೇಜುಗಳಲ್ಲಿಯೂ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ವಿ ಮಂಜುನಾಥ್, ನಗರ ಪೊಲೀಸ್ ಉಪ ಅಧೀಕ್ಷಕ ಬಿ ಶರಣಬಸವೇಶ್ವರ, ಸಂಚಾರ ವೃತ್ತ ನಿರೀಕ್ಷಕ ಬಿ ಮಂಜುನಾಥ್, ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕಿ ಶೈಲಜಾ ಸೇರಿದಂತೆ ಜಿಲ್ಲಾ ಶಾಲಾ ಆಟೋ ವ್ಯಾನ್ ಚಾಲಕರು ಹಾಗೂ ಶಾಲಾ ಮಕ್ಕಳು ಇದ್ದರು. ಸ್ಟಾಪ್ ಅಂದ್ರೆ ಮುಂದೆ ಬರುವಂತ ವಾಹನಗಳನ್ನು ಸ್ಟಾಪ್ ಮಾಡಿ. ಹಿಂಭಾಗದಿಂದ ಬಂದಂತ ವೆಹಿಕಲ್ ಮತ್ತೆ ಮುಂಭಾಗದಿಂದ ಬರಂತ ವೆಹಿಕಲ್ಗಳು ಸ್ಟಾಪ್ ಆಗಬೇಕು. ಈ ಸಿಗ್ನಲ್ಗೆ ಏನ್ ಹೇಳಿ, ಮಳೆ ನಿಲ್ತೆಲ್ಲ ಕುತ್ಕೊಳ್ರಿ, ಮಕ್ಕಳೆಲ್ಲ ಕುತ್ಕೊಳ್ರಿ, ಮಳೆ ನಿಲ್ತು ಎಲ್ಲ ಕುತ್ಕೊಳ್ರಿ, ಮಕ್ಕಳು ಸರ್ ಪ್ಲೀಸ್ ಸರ್ ಕೂರ್ಸಿ ಮಕ್ಕಳಿಗೆ ಕೂರ್ಸಿ, ಮಕ್ಕಳಿಗೆ ಕೂರ್ಸಿ. ನಂತರ ನೀವು ರಸ್ತೆ ಪಾಸ್ ಅಲ್ಲ, ಸ್ವಲ್ಪ ಹಿಂದೆ ಹೇಳಿ, ಇದೊಂದು ಗಾಡಿ ಪಾಸ್ ಮಾಡ್ರಿ ಸರ್. ಈಗ ಎರಡು ಕಡೆಯಿಂದ ಗಾಡಿಗಳು ಪಾಸ್ ಆಗ್ತಿದ್ದಾವೆ. ಪಾಸ್ ಆದ ನಂತರ ನೀವು ರೋಡ್ ಕ್ರಾಸ್ ಮಾಡಬೇಕು. ರೋಡ್ ದಾಟಬಹುದು. ಇಲ್ಲ, ಇದು ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಇದು ದಾವಣಗೆರೆ ಶಾಲೆ ಆಟೋಗಳು ಆಮೇಲೆ ವ್ಯಾನ್ ಸ್ಕೂಲ್ ಶಾಲೆ ಏನಲ್ಲಿ ಮಾಡೋರು ಎಲ್ಲ ಬಂದಿದ್ರು. ಇದು ಮೇನ್ ರಕ್ಷೆ ಸುರಕ್ಷತೆದು ಈ ಮಕ್ಳಿಗೆಲ್ಲ ಹೇಳ್ಕೊಟ್ರು. ಈಗ ರೋಡ್ ಕ್ರಾಸ್ ಮಾಡೋಕ್ಕಾರ ಎರಡು ಕಡೆ ನೋಡ್ರಿ, ಗಾಡಿಗಳು ನಿಲ್ಲಕ್ಕೆ ಕಾಯಿರಿ, ಝೀಬ್ರಾ ಕ್ರಾಸಿಂಗ್ ಹಿಡೀರಿ, ಅದೆಲ್ಲ. ಸೊ ಮಕ್ಳನ್ನು ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ಯಾರೆ. ಇದರಿಂದ ಚೂರು ಆಕ್ಸಿಡೆಂಟ್ಸ್ ಏನಿದಾವೆ ಅವನ್ನ ಕಮ್ಮಿ ಮಾಡೋಕ್ಕೆ ಆ ಒಂದು ಉದ್ದೇಶದಿಂದ ಮಾಡಿದ್ರೆ ಭಾಳ ಚೆನ್ನಾಗಾಯಿತು. ಅದು ಈ ಸರ್ಕಾರಿ ಶಾಲೆಯಿಂದ ವ್ಯಾನು ಆಟೋ ಓಡಿಸೋರೆ ಇದು ಕಾರ್ಯಕ್ರಮನ ಮಾಡ್ತಿದ್ದಾರೆ ಅಂತ. ಆ ಸಿಗ್ನಲ್ ನಾವು ಯಾಕೆ ಹಾಕಿದ್ದೀವಿ ಅಂದರೆ ಎಲ್ಲರೂ ಒಂದೇ ಸಲಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಬಾರ್ದು ಅಂತಲೇ ನಾವು ಅವು ಸಿಗ್ನಲ್ಗಳನ್ನು ಅಳವಡಿಸಿದ್ವಿ. ಅವುಗಳನ್ನು ಪಾಲನೆ ಮಾಡಬೇಕು. ಅಂದರೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಮ್ಮ ಪಪ್ಪನೋ ಅಣ್ಣನೋ ಅಮ್ಮನೋ ಟೂ ವೀಲರ್ನಲ್ಲಿ ಹೋಗ್ತಿರ್ತಾರೆ, ಅವಾಗ ಅವರಿಗೆ ಹೆಲ್ಮೆಟನ್ನು ಹಾಕಬೇಕು. ಹೆಲ್ಮೆಟ್ ಯಾಕೆ ಹಾಕಬೇಕು? ಬಿದ್ದರೆ ತಲೆ ಗಾಯ ಆದರೆ ಸಾವು ನೋವುಗಳಾಗ್ತಿರ್ತವೆ. ಆದರೆ ಅದೇ ಕೈಗೂ ಕಾಲಿಗಾದರೆ ಅದಕ್ಕೆ ನಾವು ಮತ್ತೆ ಚೆನ್ನಾಗಾಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಟೂ ವೀಲರ್ ಮೇಲೆ ಹೋಗ್ತಿದ್ರೆ ಅವ್ರಿಗೆ ಹೇಳಬೇಕು ಹೆಲ್ಮೆಟ್ ಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಿಮ್ದೆಲ್ಲ ರಸ್ತೆಗೆ ಇರ್ತವೆ ಸ್ಕೂಲ್ಸ್ ಎಲ್ಲ. ಸೊ ಆಮೇಲೆ ನೀವು ಬಸ್ ಹತ್ತುವಾಗ ಆಟೋ ಹತ್ತುವಾಗ ತಡಬಾರ್ದು, ಸ್ಲೋ ಅವಸರ ಇರಬಾರ್ದು. ಅದಕ್ಕೆ ಅವಸರ ಇದ್ದಂಗೆ ಅದನ್ನು ಹತ್ತೋದು. ಆಮೇಲೆ ಇಳಿದ ತಕ್ಷಣ ಕೂಡ ನಾವು ನೋಡ್ತಾ ಇದ್ದೀವಿ, ಇಳಿದ ತಕ್ಷಣ ಮಕ್ಕಳು ಓಡೋಗ್ಬಿಡ್ತಾರೆ. ಓಡೋಗೋಕ್ಕಿಂತ ಮುಂಚೆ ರಸ್ತೆ ಅನ್ನೋದು ಎಲ್ಲಿದೆ, ಆಮೇಲೆ ನೀವು ಬಸ್ಸಿನಿಂದ ಇಳಿತೀರಲ್ಲ, ಇಳಿದ ತಕ್ಷಣ ಯಾವಾಗಲೂ ಅದು ಮೂವ್ ಆಗೋವರೆಗೆ ನ್ಯೂಗ್ತಾ ಇರಿ. ಅರ್ಜೆಂಟಾಗಿ ಮನೆಗೆ ಹೋಗೋದು ಬೇಡ. ಅದು ಬಸ್ ಮೂವ್ ಆಗೋವರೆಗೆ ಸ್ವಲ್ಪ ಕಾಯಿರಿ. ಯಾಕಂದ್ರೆ ಏನಾಗುತ್ತೆ, ಮಧ್ಯದಲ್ಲಿ ನಿಲ್ತಿರುತ್ತೆ. ನೀವು ಈ ಕಡೆಯಿಂದ ಹೋಗ್ತಾರೆ, ಒಬ್ಬರು ಫಾಸ್ಟಾಗಿ ವೆಹಿಕಲ್ ಬರ್ತಿರ್ತಾರೆ, ನೀವು ನೋಡೋದಿಲ್ಲ, ಹೋಗ್ಬಿಡ್ತೀರಿ. ಆಮೇಲೆ ನೀವು ಅವನಿಗೆ ಕಾಣೋದಿಲ್ಲ. ಯಾಕಂದ್ರೆ ನೀವು ಬಸ್ಸಿನ ಹಿಂದೆ ಇರ್ತೀರಿ, ಅವ್ನು ಈ ಕಡೆ ಬಂದಾದ್ರೆ ನೀವು ಕಾಣಲ್ಲ. ನೀವು ಈ ಕಡೆ ಬಸ್ಸಿಂದ ಹಿಂದೆ ಹೋಗ್ತಾರೆ. ಸೊ ಅವಾಗ ನೀವು ಬಸ್ ಕಡೆನಾಗ ಹೋಗ್ತೀರ, ಅವ್ರು ಯಾರು ಇಲ್ಲ ಅಂತ ಅವ್ನು ಫಾಸ್ಟಾಗಿ. ಅಥವಾ ಮುಂದಿದ್ದಾಗ ಏನಾಗುತ್ತೆ, ಅವರು ನಿಮ್ಮ ಬಸ್ ಅಂಕಲಿಗೆ ಮೇಲೆ ಇರ್ತಾರೆ, ಅವ್ರಿಗೆ ನೀವು ಕಾಣೋದಿಲ್ಲ. ಅವ್ರು ಸಡನ್ನಾಗಿ ಅವ್ರ ಡ್ರೈವ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಾಯಿರಿ. ಸ್ವಲ್ಪ ಆ ಬಸ್ ಹೋದ ತಕ್ಷಣವೇ ಎಡ ಮತ್ತು ಬಲ ನೋಡಿ ಆ ನಂತರ ನೀವು ರಸ್ತೆಯನ್ನು. ಆಮೇಲೆ ಕಾರ್ ಹೋಗುವಾಗ ಸ್ವಲ್ಪ ಸೀಟ್ ಬೆಲ್ಟ್ಗಳನ್ನು ಹಾಕ್ಕೊಡ್ರಿ. ಅದರಿಂದ ನಿಮ್ಮ ಇನರ್ಷಿಯಾದಿಂದ ಏನಾಗುತ್ತೆ, ನೀವು ಹೋಗಿ ಮುಂದೆ ಸಡನ್ನಾಗಿ ಬ್ರೇಕ್ ಹಾಕಿದಾಗ ಮುಂದೆ ಹೋಗಿ ಮಾಡಿದ್ರೆ ಬಾಯಿಗೆಲ್ಲ ಮಾಡೋದು ಅಥವಾ ತಲೆಗೆಲ್ಲ ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ.